ವಿ ಹ್ಯಾವ್ ಜಸ್ಟ್ ಕಮ್ ಟು ವಿಶ್ ದೆಮ್. ನಾವು ಕ್ಲಾಪ್ ಮಾಡಬೇಕು ಅಂತ ಕೇಳ್ಕೊಂಡ್ರವರು. ಸೊ ಇಡೀ ಟೀಮ್ಗೆ ನಮ್ಮ ಕಡೆಯಿಂದ ಬೆಸ್ಟ್ ವಿಶಸ್. ಶರತ್ ಆ್ಯಂಡ್ ಪ್ರೊಡ್ಯೂಸರ್, ಹೊಸ ಡೈರೆಕ್ಟರ್, ಹೊಸ ಟೀಮ್, ಆಕ್ಟರ್ಸ್ ಕೂಡ ಎಲ್ಲ ಫಸ್ಟ್ ಟೈಮ್ ಮಾಡ್ತಿದ್ದಾರೆ. ಎಲ್ರಿಗೂ ಒಳ್ಳೇದಾಗಲಿ ಅಂತ ನಾವಿಬ್ರು ಆಶಿಸ್ತೀವಿ. ನೀವು ಎಲ್ಲರೂ ಖುಷಿಯಾಗಿ ಚೆನ್ನಾಗಿರಿ. ಥ್ಯಾಂಕ್ ಯು ಸೋ ಮಚ್. ಗುರುವಾರ ರಾಯರ ಮಠದಲ್ಲಿ ಮೀಟ್ ಮಾಡಿದ್ವಿ, ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ಟು ದ ಟೀಮ್. ಗುರುವಾರ ರಾಯರ ಮಠದಲ್ಲಿ ಮುಹೂರ್ತ ಮಾಡಿದ್ದಾರೆ. ರಾಯರ ಆಶೀರ್ವಾದ ಸದಾ ಎಲ್ಲರ ಮೇಲೂ ಇರಲಿ, ಇವ್ರ ಮೇಲೂ ಇರಲಿ, ಆಮೇಲೆ ಸಿನಿಮಾ ಮೇಲೂ ಇರಲಿ ಅಂತ ಆರಿಸ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ನಮಸ್ತೆ. ಹಾಂ ಸರ್, ನಮಸ್ಕಾರ. ಶರತ್ ಅಂತ ಈ ಸಿನಿಮಾದ ಡೈರೆಕ್ಟರ್ ನಾನು. ಸೊ ಇವತ್ತು ನಮ್ಮ ಸಿನಿಮಾದ ಮುಹೂರ್ತ ಮಾಡ್ಕೊಂಡಿದ್ದೀವಿ ರಾಯರ ಮಠದಲ್ಲಿ. ಸೊ ಇದೊಂದು ಕ್ರೈಮ್ ಥ್ರಿಲ್ಲರ್ ಸಸ್ಪೆನ್ಸ್ ಸಿನಿಮಾ ಆಗಿ ನಾವು ಮೂಡ್ ಮಾಡ್ತಿದ್ದೀವಿ. ಸೊ ಈಗ ನನ್ನ ಟೀಮು ಸೊ ವರಲಕ್ಷ್ಮಿ ಅಂತ. ಸೊ ಇದರಲ್ಲಿ ಇವರು ಒಂದು ಮುಖ್ಯ ಪಾತ್ರ, ಒನ್ ಆಫ್ ದ ಹೀರೋ. ಸೊ ಸಿನಿಮಾದಲ್ಲಿ ಬರೋಂಥ ಒಂದು ಪಾತ್ರದಲ್ಲಿ ಒಂದು ಮೇನ್ ರೋಲ್ ಆಗಿ ಇವರು ಆ್ಯಕ್ಟ್ ಮಾಡ್ತಿದ್ದಾರೆ. ಸೊ ಇವ್ರು ಮಾನಸ ಅಂತ. ಸೊ ಇವ್ರದ್ದು ಒಂದು ಫ್ಲ್ಯಾಶ್ ಬ್ಯಾಕಲ್ಲಿ ಇನ್ನೊಂದು ಇವ್ರದ್ದು ಮೇನ್ ರೋಲಲ್ಲಿ ಇವ್ರು ಆ್ಯಕ್ಟ್ ಮಾಡ್ತಿದ್ದಾರೆ. ಇವ್ರು ಅಥರ್ವ್ ಅಂತ ಸಿನಿಮಾದ ನಾಯಕ ನಟರಾಗಿ ಆ್ಯಕ್ಟ್ ಮಾಡ್ತಿದ್ದಾರೆ. ಸೊ ನಮ್ಮ ರಾಜು ಸಾರು DOP ಆ್ಯಕ್ಟ್ ಮಾಡ್ತಿದ್ದಾರೆ. ಸರ್, ರುದಾ ಅಂದರೆ ಸ್ಯಾನ್ಸ್ಕ್ರಿಟಲ್ಲಿ ನಟೋರಿಯಸ್ ಅಂತ. ರುದಾ ಅಂದರೆ ಸ್ಯಾನ್ಸ್ಕ್ರಿಟಲ್ಲಿ ನಟೋರಿಯಸ್ ಅಂತ ಅರ್ಥ ಬರುತ್ತೆ. ಸೊ ಅಂದರೆ ಕ್ರೂರಿ ಅಂತ. ಸೊ ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಈ ಸಿನಿಮಾನ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಆ್ಯಕ್ಚುಲಿ ಇದೊಂದು ನಡೆದಿರೋ ಒಂದು ಇನ್ಸಿಡೆಂಟು. ಸೊ ಅದನ್ನು ಇಟ್ಕೊಂಡು ಜಸ್ಟ್ ಆ ಲೈನ್ ಇಟ್ಕೊಂಡು ಆ ಸಿನಿಮಾನ ಸ್ಕ್ರಿಪ್ಟ್ ಮಾಡ್ಕೊಂಡಿದ್ದೀವಿ. ಆದಷ್ಟು ತುಂಬಾ ಬ್ಲಡ್ ಶೆಡ್ಡಲ್ಲಿ ಈ ಸಿನಿಮಾ ಬೇಗ ತಯಾರಾಗುತ್ತೆ ಸರ್. ಕಾಲ್ಪನಿಕನೇ, ಬಟ್ ಆ ಲೈನ್ ಮಾತ್ರ ನಡೆದಿರೋ ಒಂದು ಇನ್ಸಿಡೆಂಟ್ ಅಷ್ಟೇ. ಇನ್ನು ಮಿಕ್ಕಿದೆಲ್ಲ ನಾವು ಬರ್ಕೊಂಡಿರೋದೆಲ್ಲ ಫಿಕ್ಷನ್. ಸಿನಿಮ್ಯಾಟಿಕ್ ಇದರಲ್ಲಿ ನಾವು ಬರ್ಕೊಂಡಿದ್ದೀವಿ ಸರ್. ಆ್ಯಕ್ಚುಲಿ ಇದು ನಾವೊಂದು ಇದಕ್ಕೆ ಹೋಗಿದ್ವಿ. ಸೊ ಅಲ್ಲ ಈ ಥರ ಒಂದು ಇನ್ಸಿಡೆಂಟ್ ತುಂಬ ಒಂದು ಕ್ರೂರವಾಗಿ ಒಂದು ಇನ್ಸಿಡೆಂಟ್ ನಡೆದಿದೆ ಒಂದು ಹೆಣ್ಮಗು ಮೇಲೆ ಅಂತ ನಮ್ಗೆ ಗೊತ್ತಾಯಿತು. ಸೊ ನಾವು ಆ ಜಾಗಕ್ಕೆ ಹೋಗಿ ಒಂದು 20 days ಅಲ್ಲೇ ಸ್ಟೇ ಆಗಿ, ಸೊ ಅದು ನಿಜಾನ ಸುಳ್ಳ ಅಂತ ತಿಳ್ಕೊಂಡು ನಂತರ ಗೊತ್ತಾಯಿತು ಆಗಿದೆ ಅಂತ ಗೊತ್ತಾಯಿತು. ಸೊ ಏನಾಗಿದೆ ಅಷ್ಟು ಡೀಪಾಗಿ ನಾವು ಹೋಗ್ಲಿಕ್ಕೆ ಹೋಗಲಿಲ್ಲ. ಜಸ್ಟ್ ಆ ಒಂದು ಲೈನ್ನ ತೊಗೊಂಬಂದು ನಾವು ಇದನ್ನು ಸಿನಿಮಾ ರೀತಿಯಲ್ಲಿ ಯಾವ ಥರ ಮಾಡ್ಬೋದು ಅಂತ ಆ ಥರ ಒಂದು ಇದು ಮಾಡಿಕೊಂಡು ಬರ್ಕೊಂಡಿರೋ ಒಂದು ಸ್ಕ್ರಿಪ್ಟ್ ಇದು. ಇದರಲ್ಲಿ ತುಂಬ ಅಂದರೆ ತುಂಬಾ ಬ್ಲಡ್ ಶೆಡ್ ಇರುತ್ತೆ. ಲೈಕ್ ಬೇರೆ ಥರನೇ, ಅಂದರೆ ನಾರ್ಮಲಿ ಸಸ್ಪೆನ್ಸ್ ಜಾನರ್ ಅಂತ ಬಂದಿದ ತಕ್ಷಣ ತುಂಬ ಜನ ನೋಡಿರ್ತೀವಿ. ಬಟ್ ಇದನ್ನು ನಾವು ಇನ್ನೊಂದು ಚೂರು ಡಿಫ್ರೆಂಟಾಗಿ ಪ್ರಯತ್ನ ಪಟ್ಟಿದ್ದೀವಿ. ಇಲ್ಲ ಸರ್, ವಾಮಾಚಾರ ಇಲ್ಲ, ಹಾರರ್ ಟಚ್ ಏನೂ ಇರಲ್ಲ ಸರ್. ಇಟ್ಸ್ ಲೈಕ್ ಈಗ ಒಂದು ಎಮೋಷ್ನಲ್ ಒಂದು ಬ್ಯಾಕ್ಡ್ರಾಪ್ ಇರುತ್ತೆ ಸಿನಿಮಾದಲ್ಲಿ. ಆ ಒಂದು ಹೆಣ್ಣಿಗೆ ಏನಾಗಿತ್ತು ಇನ್ಸಿಡೆಂಟು, ಇದ್ರ ಮೇಲೆ ಒಂದು ಎಮೋಷ್ನಲಿ ಒಂದು ಇದಿರುತ್ತೆ. ಬಟ್ ತೋರಿಸೋದು ಬೇರೆ ಥರ ಒಂದು ಪ್ರಯತ್ನ ಪಟ್ಟು, ಪ್ರೆಸೆಂಟೇಷನ್ ಬೇರೆ ಥರ ಪ್ರಯತ್ನ ಪಟ್ಟಿದ್ದೀವಿ. ಹೌದೌದು. ಇಲ್ಲ ಸರ್, ಇರುತ್ತೆ. ಎಷ್ಟು ಅಂದರೆ ಎಷ್ಟು ಆಗೋದು ಅಷ್ಟು ಬ್ಲಡ್ ಶೆಡ್ ಖಂಡಿತ ಇರುತ್ತೆ ಸರ್. ಕೊಡಗು ಎಲ್ಲ ಆ ಕಡೆ ಎಲ್ಲ ಕೊಡಗು ಎಲ್ಲ ಅಂದರೆ ಈ ಒಂದು ಸ್ಕ್ರಿಪ್ಟ್ಗೆ ಆ ಒಂದು ಲೊಕೇಶನ್ನೇ ಸೂಟ್ ಆಗುತ್ತೆ ಅಂತ ಎಲ್ಲ ಆ ಕಡೆ ಸರ್. ಒಂದೇ ಸೈಡಲ್ಲಿ ಪ್ಲ್ಯಾನ್ ಮಾಡ್ತಾಯಿದ್ದೀವಿ ಸರ್. ಬೇರೆ ಇನ್ನೊಂದಷ್ಟು ಜನ ರಂಗಭೂಮಿ ಕಲಾವಿದರಿದ್ದಾರೆ. ಸೊ ಯಾಕೆ ಅಂದರೆ ಈಗ ಎಲ್ಲ ಗೊತ್ತಿರೋದಲ್ಲ ಸರ್, ರಂಗಭೂಮಿ ಅಂದರೆ ಅವಕಾಶಗಳು ಬೇಕು. ಈಗ ನಮ್ಮಿಂದ ಆದಷ್ಟು ರಂಗಭೂಮಿ ಕಲಾವಿದರಿಗೆ ನಮ್ಮಿಂದ ಆದಷ್ಟು ಏನಾದರೂ ಕೊಡೋಣ ಅಂತ ಒಂದಷ್ಟು ಜನ ಮೈಸೂರಿಂದ ಅಭಿನಯ ಮಾಡ್ತಿದ್ದಾರೆ. ಆಮೇಲೆ ಇಲ್ಲಿ ನಮ್ಮ ಟೀಮು. ಸೊ ಇನ್ನೊಂದು 50% ರಂಗಭೂಮಿ ಕಲಾವಿದರು ಇದರಲ್ಲೇ ಇರ್ತಾರೆ ಸರ್. ಸರ್ ಕೇರಳ ಅಂದರೆ ಕೇರಳಲ್ಲಿ ಲೈಕ್ ಒಂದು ಜನಾಂಗ ಇತ್ತು ಸರ್ ಒಂದು ಅಷ್ಟು ವರ್ಷಗಳ ಹಿಂದೆ. ಸೊ ಅಲ್ಲಿ ಈ ಥರ ಆಗಿದೆ ಅಂತ ಗೊತ್ತಾಯಿತು. ಸೊ ನಾವು ಅಲ್ಲಿ ಹೋಗಿ ತಿಳ್ಕೊಂಡ್ಮೇಲೆ ಇಲ್ಲ ಆಗಿದೆ ಅಂತಲೇ ಆಯಿತು. ಸೊ ಅದನ್ನು ನಾವು ಆ ಸಿನಿಮ್ಯಾಟಿಕ್ಲಿ ನಾವು ಬರ್ಕೊಂಡಿದ್ವಿ ಸರ್. ನಾವು ಇದಕ್ಕೆ ಮುಂಚೆ ನಾವು ಸೀರಿಯಲ್ಸಲ್ಲಿ 8-9 years ಬ್ಯಾಕ್ ಸೀರಿಯಲ್ಸ್ ತರಂಗ ವಿಶ್ವ ಅವ್ರ ಹತ್ರ ಸೀರಿಯಲ್ಸ್ಗೆ ಜಾಯ್ನ್ ಆಗಿದ್ದು. ನಾವು ಐತಲ ಕಡೆ ಸೀರಿಯಲ್ಸ್ಗೆ ರೈಟರಾಗಿ ಅಸಿಸ್ಟೆಂಟಾಗಿ ನಾನು ಜಾಯ್ನ್ ಆಗಿದ್ದು. ಸೊ ಅಲ್ಲಿ ಅವ್ರ ಹತ್ರ ವರ್ಕ್ ಮಾಡ್ತಿದ್ದೆ. ನಂತರ ಸಿನಿಮಾಸಿಗೆ ಬಂದೆ. ಸೊ ಸಿನಿಮಾಸಲ್ಲಿ ಅಸೋಸಿಯೇಟ್ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಟೋಟಲ್ ಇಡೀ ನನ್ನ ಟೀಮ್ ವರ್ಕ್ ಮಾಡ್ತಿದ್ದೆ. ಸೊ ನಂತರ ನಾವು ಮಾಡಬೇಕು, ಇಂಡಿಪೆಂಡೆಂಟಾಗಿ ಮಾಡಬೇಕು ಮತ್ತು ತುಂಬ ಪ್ರಯತ್ನಗಳಾಯಿತು, ತುಂಬಾ ಆಯಿತು. ಆಲ್ಮೋಸ್ಟ್ ಎಲ್ಲ ಡನ್ನಾಗಿ ಒಂದಷ್ಟು ರೀಸನ್ಸಿಂದ ಸ್ಟಾಪು ಆಯಿತು. ಸೊ ಈ ಸರಿ ರಾಯರ ಆಶೀರ್ವಾದದಿಂದ ಫೈನಲ್ ಆಯಿತು ಸರ್. 3 ಸಾಂಗ್ ಇದೆ
ಸರ್ ಮ್ಯೂಸಿಕ್ ಒಂದು ಇನ್ನೂ ಫೈನಲೈಸ್ ಆಗಿಲ್ಲ. ಬಿಕಾಸ್ ಯಾಕಂದರೆ ಇದರಲ್ಲಿ ಸಾಂಗು ಅಂದರೆ ಒಂದು ಮೆಲೋಡಿ ಇದೆ, ಇನ್ನೆರಡು ನಮಗೆ ಕತೆಗೆ ತಕ್ಕಂಥ ಒಂದು ಟ್ಯೂನ್ಸ್ ಬರುತ್ತೆ. ಸೊ ಒಂದು ಲೈಕ್ ಒಂದು ಈಗ ನಾವು ಈ ಜಾನಪದ ಅಂತೀವಲ್ಲ ಸರ್, ಈ ಫ್ಲೋಕ್ ಸಾಂಗ್ ಟೈಪಲ್ಲಿ ಒಂದಷ್ಟು ಟ್ಯೂನ್ಸ್ ಬರುತ್ತೆ. ಅಂದರೆ ಕತೆಗೆ ಸಂಬಂಧಪಟ್ಟಂತೆ ಹಾಡಲ್ಲಿ ಏನಾದರೂ ನಾವು ಹೇಳಬೇಕು ಅಂದ್ಬಿಟ್ಟು, ಸೊ ಆ ಒಂದು ಇದರಲ್ಲಿ ಪ್ಲ್ಯಾನ್ ಮಾಡ್ತಾಯಿದ್ವಿ. ಒಂದು 3 ಸಾಂಗ್ ಬರ್ತಿದೆ. ಖಂಡಿತ ಇರುತ್ತೆ, ಬ್ಲಡ್ ಶೇಡ್ ಜಾಸ್ತಿ ಇರುತ್ತೆ. ಸೊ ಅಂದರೆ ಈಗ ಫೈಟ್ಸು ಆ ಥರ ಏನಿರಲ್ಲ, ಲೈಕ್ ಫೈಟ್ಸ್ ಆಗಿರ್ಬೋದು ಈ ಥರ ಏನಿರಲ್ಲ. ಬಟ್ ಸೀನ್ ವೈಸ್ ನಾವೇನು ತೋರಿಸೋ ರೀತಿ ಬೇರೆ ಇರುತ್ತೆ. ಸಸ್ಪೆನ್ಸ್ ಇದೆ ಸರ್. ಇವ್ರು ಬಂದು ಇದರಲ್ಲಿ ಒಂದು ಲೇಡಿ ಕಾನ್ಸ್ಟೇಬಲ್ ಮಾಡ್ತಿದ್ದಾರೆ ಹೀರೋಯಿನ್ನು. ಇವ್ರದ್ದು ಬಂದು ಫ್ಲ್ಯಾಶ್ ಬ್ಯಾಕಲ್ಲಿ ಬರುವಂಥ ಒಂದು ಪಾತ್ರ ಆಗಿರುತ್ತೆ. ಇದು ಪ್ರೆಸೆಂಟಲ್ಲಿ ನಡೆಯುವಂಥ ಪಾತ್ರ, ಇದು ಫ್ಲ್ಯಾಶ್ ಬ್ಯಾಕಲ್ಲಿ ನಡೆಯುವಂಥ ಪಾತ್ರ. ಸೊ ಸರ್ ಇದರಲ್ಲಿ ಅವರು ಆ ಊರಲ್ಲಿ ಒಂದು ಚಿಕ್ಕ ಫೋಟೋಗ್ರಾಫರ್ ಆಗಿ ಒಂದು ಶಾಪ್ ಇಟ್ಕೊಂಡಿರ್ತಾರೆ. ಒಂದು ಮಿಡಿಲ್ ಕ್ಲಾಸ್ ಹುಡುಗ, ಲೈಕ್ ಲೆವೆಲ್ಗೆ ಆ ಥರದಿಂದ ಅಂತ ಒಂದು ಕ್ಯಾರೆಕ್ಟ್ರು. ಬಟ್ ಕತೆ ಪ್ರತಿಯೊಂದು ಪಾತ್ರಕ್ಕೂ ಕನೆಕ್ಟ್ ಆಗುತ್ತೆ. ಸೊ ಹೋಗ್ತಾ ಯಾರು ಆ ಕತೆಗೆ ಯಾವ ಥರ ಕನೆಕ್ಟ್ ಆಗ್ತಾರೆ ಅನ್ನೋದು ಸಿನಿಮಾದಲ್ಲಿ ಇದಾಗುತ್ತೆ. ಸರ್ ಇಲ್ಲ, ಆ್ಯಕ್ಚುಲಿ ಸೆನ್ಸಾರ್ ಬಗ್ಗೆ ನಿಜ ಸರ್, ಸೆನ್ಸಾರ್ ಬಗ್ಗೆ ನಾನು ಥಿಂಕ್ ಮಾಡಿಲ್ಲ. ಆ್ಯಕ್ಚುಲಿ ನನಗೆ ಕಟ್ಸ್ ಬೇಡ ನನಗೆ, ಯಾಕಂದರೆ ಬ್ಲಡ್ ಶೇಡ್ ತುಂಬ ಇರೋದ್ರಿಂದ ನನಗೆ ಎ ಸರ್ಟಿಫಿಕೇಟ್ ಬರೋದೇ ಕನ್ಫರ್ಮ್. ಅದು ಬಂದು ನಂಗೆ ತೊಂದರೆ ಇಲ್ಲ. ಬಿಕಾಸ್ ಯಾಕಂದ್ರೆ ನಾನು ಅದ್ರಲ್ಲಿ ಕಟ್ಸ್ ಮಾಡಿದ್ದೀನಿ ಅಂದರೆ ನಾನು ಹೇಳಕೊಟ್ಟಿರೋದನ್ನ ನಾನು ಹೇಳೋಕ್ಕಾಗಲ್ಲ. ತುಂಬ ಇಂಪಾರ್ಟೆಂಟ್ ಸೀನ್ಸು ಅದರಲ್ಲೇ ಇರೋದ್ರಿಂದ ನಾನು ಅಲ್ಲಿ ಕಟ್ಸ್ ತೊಗೊಂಡ್ಬಿಟ್ರೆ ಸಿನಿಮಾ ತೂಕ ಅಲ್ಲಿ ಹೋಗ್ಬಿಡುತ್ತೆ. ಸರ್ ಬಿಸ್ನೆಸ್ ವೈಸ್ ಸರ್ ಇಲ್ಲ ಸರ್, ಹೊಸ ಬೀಳುತ್ತೆ. ಬಟ್ ಈಗ ಕಟ್ಸು ಕೊಟ್ಬಿಟ್ರು ನಮ್ಮ ಸಿನಿಮಾಗೆ ತೊಂದರೆ ಆಗ್ಬೋದು. ಅಂದರೆ ನಾವು ಅಷ್ಟು ಇದು ಬರ್ಕೊಂಡು ಮಾಡೋದ್ರಿಂದ ಏನು ತೋರಿಸ್ಬೇಕು ಅಂತ ಹೊರಟಿರೋದ್ರಿಂದ ಕಟ್ಸ್ ಬಿದ್ದರೆ ಅಂದರೆ ತೊಂದರೆ ಆಗುತ್ತೆ ನಿಜಾನೇ. ಬಟ್ ನಮಗೆ ಸೀನ್ ಏನಾದರೂ ಕಟ್ಟಾದರೆ ನಾವೇನು ಹೇಳಕ್ಕೆ ಹೊಟ್ಟಿದ್ದೀವಿ ಅದು ಕಂಪ್ಲೀಟ್ಲಿ ಸ್ಪಾಯ್ಲರ್ ಆಗ್ಬಿಡುತ್ತೆ. ಸೊ ಅದರಿಂದ ಸೆನ್ಸಾರ್ ಬಗ್ಗೆ ಇದು ಮಾಡ್ತಿಲ್ಲ. ಏ ಬಂದ್ರೂ ಬಟ್ ಏನು ಹೇಳಬೇಕು ಅಂತ ಹೊಡ್ಕೊಂಡಿದ್ದೀನೋ ಅದನ್ನು ಹೇಳೋಕ್ಕೆ ಅದನ್ನು ಮಾತ್ರ ಪರ್ಫೆಕ್ಟಾಗಿ ಹೇಳ್ತೀನಿ. ಇಲ್ಲ ಜಸ್ಟ್ ಆ ಒಂದು ಲೈನ್ ಇಟ್ಕೊಂಡಿದ್ದೀವಿ ಅಷ್ಟೇ, ಆಗಿರೋ ಒಂದು ಇನ್ಸಿಡೆಂಟ್ ಇಟ್ಕೊಂಡಿದ್ದೀವಿ ಅಷ್ಟೇ. ಇನ್ನು ಮಿಕ್ಕಿದೆಲ್ಲ ನಾವು ಬರ್ಕೊಂಡಿರೋದು ಅದು ಬೇರೆ ರೀತಿಯಲ್ಲಿ ಬರ್ಕೊಂಡಿದ್ದೀವಿ. ಎಲ್ರಿಗೂ ನಮಸ್ಕಾರ. ನಾನು ಮಾನಸಾ ಗೌಡ. ಈ ಸಿನಿಮಾದಲ್ಲಿ ನಾನು ಫ್ಲ್ಯಾಶ್ ಬ್ಯಾಕಲ್ಲಿ ಬರೋ ಒಂದು ಮುಖ್ಯವಾದ ಪಾತ್ರ ಮಾಡ್ತಾಯಿದ್ದೀನಿ. ಸೊ ನನಗಂತೂ ತುಂಬಾ ಇಷ್ಟ ಆಯಿತು ಸ್ಟೋರಿ. ಸರ್ ಹೇಳಿದಾಗ ಹೆಣ್ಮಕ್ಳಿಗೆ ಒಂದು ಮೆಸೇಜ್ ಸಿಗುತ್ತೆ, ಖಂಡಿತವಾಗ್ಲೂ ಈ ಸಿನಿಮಾ ನೋಡಿದ್ರೆ ಅಂತ ಹೇಳ್ತಾರೆ. ಸರ್ ಒಬ್ಬರು ಕೋರ್ಡಿನೇಟರ್ ಕಡೆಯಿಂದ ಸರ್ದು ಪರಿಚಯ ಆಯಿತು. ಸೊ ಸರ್ ನಾನು ಫಸ್ಟ್ ಸ್ಟೋರಿ ಹೇಳಿದಾಗ ನನಗೆ ತುಂಬ ಇಷ್ಟ ಆಯಿತು ಈ ಸ್ಟೋರಿ. ಸೊ ನಾನು ಮಾಡ್ತೀನಿ ಅಂತ ಹೇಳಿ ಈ ಪಾತ್ರಕ್ಕೆ ಸೆಲೆಕ್ಟ್ ಆದೆ. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಎಲ್ಲರೂ ಬಂದಿದ್ದಕ್ಕೆ. ಸೊ ನನ್ನ ಹೆಸರು ರತರು ಅಂತ. ನಂದಿದು ಕನ್ನಡದಲ್ಲಿ 3ನೇ ಸಿನಿಮಾ, ತಮಿಳಲ್ಲಿ ಒಂದು ಮಾಡಿದ್ದೀನಿ, ತೆಲುಗಲ್ಲಿ ಒಂದು ಮಾಡಿದ್ದೀನಿ. ಸಿನಿಮಾ ಬಗ್ಗೆ ಹೆಚ್ಚು ಹೇಳೋ ಅವಶ್ಯಕತೆ ಇಲ್ಲ, ಯಾಕಂದರೆ ಡೈರೆಕ್ಟರ್ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಮತ್ತೆ ಕೇಳಿದ್ರೆ ಅದು ನಿಮ್ಗೆ ಬೋರ್ ಆಗುತ್ತೆ, ಎಲ್ಲ ಗೊತ್ತು. ಸೊ ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕಾದ್ರೆ ಅದೇ ಒಬ್ಬ ಮಿಡ್ಲ್ ಕ್ಲಾಸ್ ಹುಡುಗ. ಪಾಸ್ಟ್ ಘಟನೆಗಳು ನನ್ನ ಲೈಫಲ್ಲಿ ಹೆಂಗೆ ನನಗೆ ಬಾದರ್ ಆಗುತ್ತೆ, ಹೆಂಗೆ ಕನೆಕ್ಟ್ ಆಗುತ್ತೆ ಅನ್ನೋದೇ ಈ ಸಿನಿಮಾದೊಂದು ಕಂಟೆಂಟ್. ಸೊ ಇದೊಂದು ಔಟ್ ಆಫ್ ಬಾಕ್ಸ್ ಕಂಟೆಂಟ್. ಅಂದರೆ ಇವಾಗ ರೆಗ್ಯುಲರ್ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಥರ ಅಲ್ಲ, ಕಂಪ್ಲೀಟ್ಲಿ ಡಿಫ್ರೆಂಟ್. ಫಸ್ಟ್ ಆಫ್ ಆಲ್ ಸ್ಟೋರಿ ಕೇಳಿದಾಗ ನಂಗೆ ಅದೇ ಇಷ್ಟ ಆಯಿತು. ಸೊ ಡೆಫಿನೆಟ್ಲಿ ನಾನೇ ಮಾಡ್ತೀನಿ ಸರ್, ಪ್ಲೀಸ್ ಒಂದು ಆಪರ್ಚುನಿಟಿ ಕೊಡಿ ಅಂತ ಕೇಳಿ ಸೊ ಇಲ್ಲಿ ತನಕ ಬಂದು ಮುಹೂರ್ತ ನಡೆದು ಇವಾಗ ಶೂಟಿಂಗ್ ಹೋಗ್ತಾ ಇದ್ವಿ ಅಷ್ಟೇ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ವರಲಕ್ಷ್ಮಿ. ಈ ಮೂವಿನಲ್ಲಿ ಅವಕಾಶ ಸಿಕ್ಕಿದ್ದು ಶರತ್ ಕಡೆಯಿಂದ. ಶರತ್ ನಾನು ಆಲ್ರೆಡಿ ಮುಂಚೆ ವರ್ಕ್ ಮಾಡಬೇಕಾದ್ರೆ ಒಂದು ಮೂವಿನಲ್ಲಿ ಪರಿಚಯ ಆಗಿದ್ದು. ಸೊ ಅಲ್ಲಿಂದ ಪರಿಚಯ ಆಗಿ, ಮೇಡಮ್ ಇದನ್ನು ಮಾಡ್ತೀರಾ, ಸ್ಟೋರಿ ಲೈನ್ ಹೀಗಿದೆ, ನಿಮ್ಮದು ಕಾನ್ಸ್ಟೇಬಲ್ ಪೋಸ್ಟಿಂಗ್ ಬರುತ್ತೆ, ನಿಮ್ಮ ನೇಮ್ ಬಂದು ಪ್ರಿಯಾ ಅಂತ ಬರುತ್ತೆ. ಸೊ ಸ್ಟೋರಿ ಹೇಳ್ಬೇಕಾದ್ರೆ ಓಕೆ ಅಂತ ಅನ್ನಿಸ್ತು. ಸ್ಟೋರಿ ಬಗ್ಗೆ ಎಲ್ಲವರು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ನನಗೂ ಮನಸ್ಸಾಗೂ ಇಬ್ಬರಿಗೂ ಕೂತ್ಕೊಂಡು ಒಂದೇ ಸಲ ಸ್ಟೋರಿ ಹೇಳ್ಬೇಕಾದ್ರೆ ನಂಗೆ ಅನಿಸಿದ್ದು ಓಕೆ ಮಾಡ್ಬೋದು, ಚೆನ್ನಾಗಿದೆ, ಹೆಣ್ಮಕ್ಳು ಒಂದು ಒಳ್ಳೆ ಮೆಸೇಜ್ ಪಾಸ್ ಮಾಡ್ತಿದ್ದೀವಿ ಅಂತ ಅನ್ನಿಸ್ತು. ಸೊ ಇದ್ರ ಬಗ್ಗೆ ಏನೂ ಮಾತಾಡೋಂಗಿಲ್ಲ. ನೆಕ್ಸ್ಟ್ ಇವತ್ತು ಮುಹೂರ್ತ ಆಗಿದೆ, ಜಸ್ಟ್ ಇನ್ನು 20 days ಪ್ಯಾಕಪ್ ಮಾಡಿ ಕೊಡಗುನಲ್ಲಿ ಶೂಟ್ ಇದೆ.
ಅಷ್ಟೇ, ಎಲ್ಲರೂ ಸಹಕಾರ ನೀಡಿ ಅಂತ ಹೇಳ್ತೀನಿ ಅಷ್ಟೇ. ಹೆಚ್ಚಿಗೆ ಏನು ಹೇಳೋಕ್ಕಾಗಲ್ಲ. ಈಗ ಮುಹೂರ್ತ ನಡೆದಿದೆ, ಒಂದೇ ಸ್ಕೆಡ್ಯೂಲಲ್ಲಿ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಕತೆ ಫೈನಲ್ ಹಂತಕ್ಕೆ ಬಂದಿದೆ. ಈಗ ಚಿತ್ರೀಕರಣಕ್ಕೆ ಹೊರಡೋ ಅಂಥ ಸಮಯ. ಎಲ್ಲರೂ ಬಂದಿದ್ದಕ್ಕೆ ಥ್ಯಾಂಕ್ ಯು. ನಾನು ನನ್ನ ಬಗ್ಗೆ ಹೇಳಬೇಕು ಅಂದರೆ ನಂದು ಒಂದು 5 ಪ್ರಾಜೆಕ್ಟ್ ಆಗಿದೆ, ಇದು 6ನೇ ಪ್ರಾಜೆಕ್ಟು. ಒಳ್ಳೆಯ ಕತೆ ಮಾಡಿದ್ದಾರೆ, ಆದರೂ ಇವಾಗೇನು ಎಲ್ಲ ಹೇಳಿದ್ದಾರೆ, ಮತ್ತೆ ರಿಪೀಟ್ ಬೇಡ. ಸೊ ಸಸ್ಪೆನ್ಸ್ ಥ್ರಿಲ್ಲರು, ಮರ್ಡರ್ ಮಿಸ್ಟ್ರಿ ಅಂದರೆ ಎಲ್ಲರೂ ರೆಗ್ಯುಲರ್ ಒಂದೇ ಥರ ಇರುತ್ತೆ. ಇಲ್ಲೇನೋ ಒಂದು ಸಮಥಿಂಗ್ ಏನೋ ಬೇರೆ ಮಾಡೋಣ ಅಂದ್ಬಿಟ್ಟು ಡೈರೆಕ್ಟ್ರು ಕತೆ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಸೊ ಇವಾಗ ಅವ್ರು ಅಂದ್ಕೊಂಡಿರೋ ಕನಸಿಗೆ ನಾವು ನನಸು ಮಾಡಿ ಪ್ರೂವ್ ಮಾಡಿ ತೋರಿಸ್ಬೇಕು. ಹೌದು, ಎಲ್ಲ ಫುಲ್ಲು ಕರಾವಳಿ ಭಾಗನೇ ಅಂತ ಪ್ಲಾನ್ ಮಾಡಿರೋದು, ಎಲ್ಲ ಫುಲ್ಲು ಕೊಡಗು ಕಡೆ ಎಲ್ಲ. ಸೊ ಟೆಕ್ನಿಕಲಿ ಎಕ್ಸ್ಪೆಕ್ಟಲ್ಲಿ ಏನು ಕಾಂಪ್ರಮೈಸ್ ಆಗಿದ್ದೀರಾ, ಏನು ಕೇಳಿದಾರೋ ಎಲ್ಲ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅಂದರೆ ಆ ಶೇಡ್ ಎಲ್ಲ ಮಲೆನಾಡು ಆ ಥರ ಆ ಭಾಗದಲ್ಲಿ. ಸೊ ಟೆಕ್ನಿಕಲಿ ಏನೇನು ಡಿಸ್ಕಷನ್ ಆಗಿದೆ ಅದನ್ನೆಲ್ಲ ಸರ್ ಕಾಂಪ್ರಮೈಸ್ ಆಗೋದೇ ಬೇಡ, ನೀವೇನು ಹೇಳ್ತೀರೋ ಅದು ಎಲ್ಲ ಪ್ರೊವೈಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಚೆನ್ನಾಗಿ ಮಾಡ್ತೀವಿ ಅನ್ನೋದೊಂದು ಒಪ್ಪಿದೆ. ನಿಮ್ಮ ಸಹಕಾರ ಹೀಗೆ ಇರಲಿ. ಈಗ ಸ್ಟಾರ್ಟಿಂಗೆ ಬಂದು ಬುನಾದಿ ಹಾಕಿದ್ರೆ ಎಂಟು ಗಂಟೆನೂ ಹಿಂಗೆ ಇರಲಿ ಅಂತ ಕೇಳ್ಕೊತೀನಿ ಅಷ್ಟೇ. ಥ್ಯಾಂಕ್ ಯು ಸೊ ಮಚ್.